ರಾಜ ಆಟೋ ಸಿಕ್ಕಿದ ತಕ್ಷಣ ಹೊಸೂರ್ ರೋಡ್. ಆಟೋ ಎದ್ದೇಳಣ. ಯಾಕೆ? ಹೋಗ್ಬೇಕು, ಎದ್ದೇಳಣ. ಎಲ್ಲಿಗೆ? ಅಯ್ಯೋ ಹೋಗ್ಬೇಕು ಅಂದ್ರೆ ಎಲ್ಲಿಗೆ, ಯಾಕೆ ಅಂತ ರಾಮಾಯಣ ಕೇಳ್ತೀಯಲ್ಲ. ಎದ್ದೇಳಣ. ಯೋ ಹೋಗಯ್ಯ. ಬೆಳಿಗ್ಗೆಯಿಂದ ಬರೀ 145 ಗಿರಾಕಿಗಳೇ ಆಗೋಯ್ತು. ಲಾಂಗ್ ರೂಟ್ ಹೋಗೋದಾದ್ರೆ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ. ಹೋಗ್. ಬರಲ್ಲ 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 ಬರಲ್ಲ. ಹೋಗಯ್ಯ. ಅಪ್ರಾಣಿಗೂ ಬರಲ್ಲ. ನಿಮ್ಮಪ್ಪನೇ ಬರಲ್ಲ. ಬೇಡ. ಎತ್ತ ನಿನ್ ಲಗೇಜ್ನ. ಎತ್ತ. ಬೇರೆ ನನ್ನ ರಕ್ಷಣೆ ಮೇಲೆ. ಇದೇ ರಿಕ್ಷಾ ಅನ್ಕೊಂಡು ಈಗ ಸುತ್ತಾಡಿ ಅನ್ಕೊಂಡು ನಿನ್ನ ಮನೆ ಏನೂ ಆಗಿಲ್ಲ. ರಸ್ತೆಯಲ್ಲಿ ಒಂದು ಗಾಡಿ ಬಂದ್ಬಿಟ್ಟು ಆಕ್ಸಿಡೆಂಟ್ ಆಗೋಯ್ತು. ಗಾಬರಿ ಪಡಬೇಡಿ. ಮಗುನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ದೀನಿ. ಒಳಗಡೆ ಕರ್ಕೊಂಡು ಹೋಗಿ. ಪರವಾಗಿಲ್ಲಮ್ಮ, ಮಗುನ ಒಳಗಡೆ ಕರ್ಕೊಂಡು ಹೋಗಿ ರೆಸ್ಟ್ ತಗೊಳ್ಳಿ ಪಾಪ. ಹೋಗಿ. ಅಯ್ಯೋ ಇಲ್ಲಿದ್ದೀನಿ. ಬಹಳ ಉಪಕಾರ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಬಿಚ್ಚ ಬಿಚ್ಚ ಬಿಚ್ಚಬೇಕಾ? ಬಿಚ್ಚ ದುಡ್ಡು ಬಿಚ್ಚು. ದುಡ್ಡು ಬಿಚ್ಚಬೇಕಾ? ಎಷ್ಟು? 6 ರೂಪಾಯಿ. 6 ರೂಪಾಯಿ ತಗೊಳ್ಳಿ. ಏನಿದು? ದೇವರ ಪ್ರಸಾದ. ಇದು ನಿಮ್ಮ ಅಜ್ಜಿ ಕೊಡು. ದುಡ್ಡು ಬಿಚ್ಚು. ದುಡ್ಡಿಲ್ಲ, ಇತ್ತು, ಖರ್ಚಾಗೋಯ್ತು. ಅದೇ ಹುಡುಗ, ಶುಶ್ರೂಷೆ, ಡಾಕ್ಟರು, ಸೋಷಿಯಲ್ ಸರ್ವಿಸ್. ಬಾಯ್. ನಡಿಯೋ ಪೊಲೀಸ್ ಸ್ಟೇಷನ್. ನಡಿಯೋ ಪೊಲೀಸ್ ಸ್ಟೇಷನ್ಗೆ. ಯಾಕೆ ರಸ್ತೆಯಲ್ಲಿ ನಿಂತ್ಕೊಂಡು ಶಿವತಾಂಡವ ಮಾಡ್ತೀಯಾ? ಮನೆಗೆ ಬಾ. 6 ಅಲ್ಲ 8 ರೂಪಾಯಿ ಕೊಡ್ತೀನಿ. ಅಯ್ಯೋ ಸೇರಿ, ನಿನ್ನಂತವ್ನ ದಿನ ಬೆಳಗಾದ್ರೆ ಎಷ್ಟು ಜನ ನೋಡ್ತೀನಿ ಗೊತ್ತಾ? ಕೂತ್ಕೊಳ್ಳ. ರಿಕ್ಷಾದಿಂದ ಇಳಿಯೋಗ್ ನೋಡ್ದೆ ರಿಕ್ಷಾನೇ ನಿನ್ ಮೇಲೆ ಹತ್ತಿಸ್ಬಿಡ್ತೀನಿ. ಮರ್ಯಾದೆಯಿಂದ ಕೂತ್ಕೋ. ದಿನ ಬೆಳಗಾದ್ರೆ ಇಂಥವ್ದೇ ಕಾದಲ್ಲ. ಮಾಡಕ್ಕಿದೆ ನಿಮ್ಮ ಮಾವನ ಮನೆ ಅವನ್ ಬರತ್ತಿರ್ಬೇಕು, ಎಡತ್ತಿರ್ಲಿ. ಸರಿ ಬಂದ್ಬಿಟ್ಟೆ, ಒಂದೇ ನಿಮಿಷ.